60ಕ್ಕೆ ಅರಳು ಮರಳು ಅಂತಾರಲ್ಲ ಹಂಗಾಗಿದೆ ತಮಿಳು ನಟ ಕಮಲ್ ಹಾಸನ್ ಪರಿಸ್ಥಿತಿ. ರಾಮ ಶಾಮ ಭಾಮ ಅಂತೆಲ್ಲ ಕನ್ನಡ ಚಿತ್ರಗಳನ್ನು ಮಾಡಿದ್ದ ಕಮಲ್ ಹಾಸನ್ ಇದೀಗ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಸಿಕ್ಕಾಪಟ್ಟೆ ವಿವಾದ ಸೃಷ್ಟಿಯಾಗಿದೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎನ್ನುವ ಹೇಳಿಕೆಗೆ ಇದೀಗ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಬಹುಭಾಷಾ ನಟ ಕಮಲ್ಗೆ ರಾಜಕೀಯ ನಾಯಕರ ಕ್ಲಾಸ್. ಕ್ಷಮೆ ಕೇಳಿ, ಇಲ್ಲವಾದ್ರೆ ಬ್ಯಾನ್ ಫಿಕ್ಸ್, ತಂಗಡಗಿ ವಾರ್ನಿಂಗ್. ತಮಿಳಿನ ಪ್ರಸಿದ್ಧ ನಟ ಕಮಲ್ ಹಾಸನ್ ಕನ್ನಡ ಭಾಷೆಯ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅನ್ನೋ ಮಾತು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ. ಕನ್ನಡದ ಮೇರು ನಟ ಶಿವಣ್ಣ ಭಾಗವಹಿಸಿದ ಕಾರ್ಯಕ್ರಮದಲ್ಲೇ ನೀಡಿದ ಈ ಹೇಳಿಕೆ ಎಲ್ಲರ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಕಮಲ್ ಹಾಸನ್ ವಿರುದ್ಧ ಪಕ್ಷಾತೀತವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ಕನ್ನಡ ಭಾಷೆಗೆ ತನ್ನದೇ ಆದ ಇತಿಹಾಸವಿದೆ, ಕವಿರಾಜ ಮಾರ್ಗದಲ್ಲೇ ಇದರ ಉಲ್ಲೇಖವಿದೆ. ಕನ್ನಡ ದೀರ್ಘಕಾಲದ ಇತಿಹಾಸ ಕಮಲ್ ಹಾಸನ್ಗೆ ಗೊತ್ತಿಲ್ಲವೆನಿಸುತ್ತಿದೆ ಅಂತ ಪರೋಕ್ಷವಾಗಿ ಗುಡುಗಿದ್ದಾರೆ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಹೇಳಿರುವ ಹೇಳಿಕೆಗೆ ರಾಜ್ಯಾದ್ಯಂತ ಹೋರಾಟ ಶುರುವಾಗಿದೆ. ಕನ್ನಡ ಪರ ಹೋರಾಟಗಾರರು ಕಮಲ್ ಹಾಸನ್ ವಿರುದ್ಧ ಬೀದಿಗಿಳಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಕನ್ನಡದ ಅಸ್ಮಿತೆ ಬಗ್ಗೆ ಮಾತಾಡಿರೋ ಕಮಲ್ಗೆ ಬಿಜೆಪಿ ನಾಯಕರು ಎರ್ರಾಬೇರ್ರಿ ಕ್ಲಾಸ್ ತೆಗೆದುಕೊಂಡರೆ, ಕಾಂಗ್ರೆಸ್ ನಾಯಕರು ಕಮಲ್ಗೆ ಕನ್ನಡದ ಇತಿಹಾಸದ ಬಗ್ಗೆ ಗೊತ್ತಿಲ್ಲ, ಕನ್ನಡಿಗರ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡಲ್ಲ, ಕಮಲ್ ಹಾಸನ್ ಕೂಡಲೇ ಕ್ಷಮೆ ಕೇಳಬೇಕು, ಇಲ್ಲವಾದ್ರೆ ಕನ್ನಡ ನೆಲದಲ್ಲಿ ಅವರ ಚಿತ್ರ ಪ್ರದರ್ಶನಕ್ಕೆ ಬ್ಯಾನ್ ಹಾಕ್ತೇವೆ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಕಮಲ್ ಹಾಸನ್ ಅವ್ರಿಗೆ ಕನ್ನಡದ ಇತಿಹಾಸ ಗೊತ್ತಿಲ್ಲ ಅಂತ ತಿಳ್ಕೊತಿದ್ದೀನಿ. ಕನ್ನಡ ತಮಿಳಿನಿಂದ ಹುಟ್ಟಿದೆ ಅಂತಲ್ಲ, ಕನ್ನಡಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡೋದನ್ನು ನಾವು ಕನ್ನಡಿಗರು ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ದಯಮಾಡಿ ನಾನು ವಿನಂತಿಯನ್ನು ಮಾಡುತ್ತೀನಿ, ನಮ್ಮ ಚಿತ್ರರಂಗದವರು ಏನು ಕನ್ನಡ ಚಿತ್ರ ವಾಣಿಜ್ಯ ಮಂಡಳಿ ಇದೆಯಲ್ಲ, ಅವರ ಚಿತ್ರವನ್ನು ಬ್ಯಾನ್ ಮಾಡುವಂಥ ಕೆಲಸವನ್ನು ಮಾಡಬೇಕೀಗ. ನಾನು ಇವತ್ತೇ ಪತ್ರವನ್ನು ಬರಿತಾ ಇದ್ದೇನೆ. ಕಮಲ್ ಹಾಸನ್ ಕ್ಷಮೆ ಕೇಳಬೇಕು, ಕ್ಷಮೆ ಕೇಳಿಲ್ಲ ಅಂದರೆ ಅವ್ರ ಚಿತ್ರವನ್ನು ಬ್ಯಾನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅವನೊಬ್ಬ ತಲೆ ತಿರ್ಕ ಹುಚ್ಚ. ಅವನಿಗೆ ಕನ್ನಡ ಸಿನಿಮಾದಲ್ಲಿ ಭಾಳಷ್ಟು ಅವಕಾಶಗಳನ್ನು ನಮ್ಮ ಕನ್ನಡ ಪ್ರೊಡ್ಯೂಸರ್ಸು ನಿರ್ದೇಶಕರು ಕೊಟ್ಟಿದ್ದಾರೆ. ಆ ಋಣ ತೀರ್ಸೋಕ್ಕಾದರೂ ಅವ್ನು ನ್ಯಾಯವಾಗಿ ಮಾತಾಡಬೇಕಾಯ್ತು. ಅದನ್ನು ಬಿಟ್ಟು ಕನ್ನಡನ ಅವಹೇಳನ ಮಾಡೋವಂಥದ್ದು, ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ, ಈ ಥರದೆಲ್ಲ ನುಡಿಮುತ್ತುಗಳನ್ನು ಹೇಳಿರೋದು ನೋಡಿದ್ರೆ ಅವನು ಒಬ್ಬ ನಗರ ನಕ್ಸಲ್ ಥರನೇ. ಅವನು ಅದೇ ಥರದವನೇ. ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಪಾರ್ಟಿ ಮಾಡ್ದ, ಪಾರ್ಟಿ ಮುಣುಗೋಯ್ತು. ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಹಾಕ್ಬೇಕು. ಕರ್ನಾಟಕದೊಳಕ್ಕೆ ಬರಕ್ಕೆ ಬಿಡಬಾರ್ದು ಅವನ್ನ. ರಾಜ್ಯದಲ್ಲಿರೋ ಅನ್ಯ ಭಾಷಿಕರಿಂದ ಪದೇ ಪದೇ ಕನ್ನಡದ ಬಗ್ಗೆ ಉದ್ದಟತನದ ಹೇಳಿಕೆಗಳು ಕೇಳಿ ಬರ್ತಿವೆ. ಇದಕ್ಕೆ ಸರ್ಕಾರ ಹೊಸ ಕಾಯ್ದೆ ತರೋಕೆ ಸಿದ್ಧತೆ ನಡೆಸಿದೆ. ಇದರ ನಡುವೆ ಮೊನ್ನೆಯಷ್ಟೇ ಕನ್ನಡಿಗರ ಬಗ್ಗೆ ಕೊಂಕು ತೆಗೆದಿದ್ದ ಸೋನು ನಿಗಮ್ಗೆ ಕನ್ನಡಿಗರು ಸರಿಯಾಗಿ ಮಂಗಳಾರತಿ ಎತ್ತಿದ್ರು. ಇದೀಗ 70 ವರ್ಷದ ಕಮಲ್ ಹಾಸನ್ ಸರದಿ. ಒಟ್ನಲ್ಲಿ ಕಮಲ್ ಹಾಸನ್ ಏನೋ ಹೇಳೋಕೆ ಹೋಗಿ ಇನ್ನೇನೋ ಹೇಳಿ ಪೇಚಿಗೆ ಸಿಲುಕಿದ್ದು ತಗ್ ಲೈಫ್ ಚಿತ್ರಕ್ಕೂ ವಿಘ್ನ ತರುವ ಸಾಧ್ಯತೆಗಳಿವೆ.